IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಪುರ್ಮಾಡ್. ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ಹಬ್ಬದ ಮಹಾ ಸಂಗ್ರಾಮಕ್ಕೆ ಈಗ ಸಾಕ್ಷಿಯಾಗಿದೆ. ನಾಳೆ ಹೈದರಾಬಾದ್ ಮತ್ತು ಬೆಂಗಳೂರು ತಂಡ ಮುಖಾಮುಖಿ ಆಗ್ತಾ ಇದೆ. 2026ರ ಮೊದಲ ಉದ್ಘಾಟನಾ ಪಂದ್ಯ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಕಳೆದ ವರ್ಷ ಕಾಲ್ ತುಳಿತದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ IPL ಪಂದ್ಯ ನಡೀತಾ ಇದೆ. ಹಾಗಾದ್ರೆ ನಾಳೆಯ ಪಂದ್ಯ ಹೇಗಿರಲಿದೆ? RCBಯ ಪ್ಲೇಯಿಂಗ್ 11 ಹೇಗಿರಲಿದೆ? ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಲೆಕ್ಕಾಚಾರ ಏನು? ಇಡೀ RCB ತಂಡ ಏನೆಲ್ಲ ಪ್ಲಾನ್ ಗಳನ್ನ ಮಾಡಿಕೊಂಡು ಕೂತಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ವಿಶ್ವಾನೀಯ ಹಿರಿಯ ವರದಿಗಾರರು, ಕ್ರೀಡಾ ವರದಿಗಾರರು ರಮೇಶ್ ಕೋಟೆ ಅವರು ಮತ್ತು ವಿಜೇತ್ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ. ನಾಳೆಯ ಪಂದ್ಯ ಹೇಗಿರಲಿದೆ ಎನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ವಿಜೇತ್ ಅವರೇ, ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ವರ್ಷದಿಂದ ರಮೇಶ್ ಅವರೇ ನಿಮ್ಗೆ ಗೊತ್ತಿರಬೇಕು IPLನ ಪ್ರತಿಯೊಂದು ಸ್ಟೋರಿಗಳ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಅದು ಕೂಡ ಇಂದಿನಿಂದ ಆರಂಭಗೊಳ್ಬೇಕು. ಹಾಗಾಗಿ ಮೊದಲಿಗೆ ನಾನು ವಿಜೇತ್ ಅವ್ರಿಗೆ ಕೇಳ್ತೇನೆ, ನಾಳೆಯ ಮ್ಯಾಚ್ ಹೇಗಿರಲಿದೆ? ಫಸ್ಟ್ ಒಂದು ಕ್ವಿಕ್ಲಿ ಹೇಳೋದಾದ್ರೆ ನಾಳೆ ಮ್ಯಾಚ್ ಹೈ ಸ್ಕೋರಿಂಗ್ ಆಗಿರಲಿದೆ. ಇದೇ ಹೇಳ್ಬೋದು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ರನ್ ಮಳೆ ಹರಿಯುತ್ತೆ ಅನ್ನೋದು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ನಮ್ಮ ಬೆಂಗಳೂರು ಸ್ಟೇಡಿಯಮ್ಮು ನಾವು ಹಿಂದೆ ಎಲ್ಲ ಲೆಕ್ಕಾಚಾರಗಳನ್ನ ತೊಗೊಂಡ್ರೆ ತುಂಬ ಸ್ವಲ್ಪ ಚಿಕ್ಕದಿದೆ ಮತ್ತು ಇಲ್ಲಿ ಜಾಸ್ತಿ 200+ ಸ್ಕೋರ್ ಹೋಗಿರೋದೇ ಜಾಸ್ತಿ. ಈಗ ಆಡ್ತಾ ಇರೋದು ಮತ್ತು ಬ್ಯಾಟಿಂಗ್ ಹೆವಿ ಇರೋಂಥ ಟೀಮ್ಗಳು. ಸನ್ ರೈಸರ್ಸ್ ಹೈದರಾಬಾದ್ ಈಗಾಗಲೇ 280, 285 ಎಲ್ಲ ಹೊಡೆದಿದ್ದಾರೆ ಪ್ರೀವಿಯಸ್ ಸೀಸನ್ನು. ಈ ಸೀಸನ್ ಕೂಡ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಳಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. RCB ಯಾವ ಥರ ಒಂದು ಅವ್ರನ್ನ ಕಟ್ಟಾಕುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಯಾಕಂದರೆ ಬೆಂಗಳೂರು ಸ್ಟೇಡಿಯಮಲ್ಲಿ ಯೂಶ್ವಲಿ ಬೌಲರ್ಸ್ ತುಂಬ ಒದೆ ತಿಂತಾರೆ. ಈ ಸಲ ಬ್ಯಾಟಿಂಗ್ ಹೆವಿ ಟೀಮ್ ಇರೋದ್ರಿಂದ ಒಂದು ಹೈ ಸ್ಕೋರಿಂಗ್ ಗೇಮ್ನ ನಾವು ನಿರೀಕ್ಷೆ ಮಾಡ್ಬೋದು. ಎಸ್ ರಮೇಶ್ ಅವರೇ, ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಅಂದರೆ ಲಾಸ್ಟ್ ಇಯರ್ ಕಾಲ್ ತುಳಿತದ ನಂತರ ತುಂಬ ಚರ್ಚೆಗಳಾಯಿತು. IPL ನಡಿಬೇಕು ನಡಿಬಾರ್ದು ಎನ್ನುವಂಥದ್ರ ಬಗ್ಗೆ. ಆದರೆ ಕೊನೆಗೆ KSC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಅವಿರತ ಶ್ರಮದಿಂದ ಈ ಬಾರಿ ಮತ್ತೆ IPL ಅದು ಉದ್ಘಾಟನಾ ಪಂದ್ಯ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಹಾಗಾಗಿ ಸಂಭ್ರಮ ಹೇಗೆ ಮನೆ ಮಾಡಿದೆ ಅಭಿಮಾನಿಗಳಲ್ಲಿ ಮತ್ತು ಇಡೀ RCB ಅಭಿಮಾನಿಗಳಿಗೆ ಅಂತ ಹೇಳಿ. ಸ್ಟಾಂಪೇಡ್ ಆದಮೇಲೆ ಫಸ್ಟು IPL ಸೀಸನ್, ಇದು ಫಸ್ಟ್ ಟೂರ್ನಮೆಂಟ್ ಇದು ನಡೀತಾ ಇರೋದು. ಬಟ್ ಎಲ್ಲೋ ಒಂದು ಕಡೆ ನಾವು 100% ಒಂದು ಸಂಭ್ರಮ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಲಾಸ್ಟ್ ಇಯರ್ ಒಂದು 11 ಜನ RCB ಫ್ಯಾನ್ಸು ಮೃತಪಟ್ಟಿದ್ರು ಏನು ಸ್ಟಾಂಪೇಡ್ ಆಗಿ. ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಕೂಡ RCB ತಂಡ ಅವ್ರಿಗೂ ಒಂದು ಸ್ಪೆಷಲ್ ಒಂದು ಗೆಸ್ಚರ್ ಮಾಡಿದ್ದಾರೆ. ಒಂದು ಸ್ಟೇಡಿಯಮಲ್ಲಿ ಒಂದು 11 ಸೀಟ್ಸ್ನ ರಿಸರ್ವ್ ಮಾಡಿದ್ದಾರೆ. ಅಂದರೆ ಒಂದು ಪರ್ಮನೆಂಟಾಗಿ ರಿಸರ್ವ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಮಾರಕನೂ ಕೂಡ ಎಂಟ್ರೆನ್ಸಲ್ಲಿ ಕಟ್ಟಿದ್ದಾರೆ. ಸೊ ಒಂದು RCB ಫ್ಯಾನ್ಸ್ಗೆ ಒಂದು ಸ್ಮರಣಾರ್ಥವಾಗಿ. ಸೊ ಅದೊಂದು ಒಳ್ಳೆ ಗೆಸ್ಚರ್ ಅಂತ ನಾವು ಇನ್ನೊಂದು ಹೇಳ್ಬೋದು. ಬಟ್ ಇನ್ನೊಂದು ಏನಂತಂದರೆ RCB ತಂಡ ಏನು ಮೃತಪಟ್ಟರು 11 ಜನ RCB ಫ್ಯಾನ್ಸ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ಕೊಟ್ಟಿದೆ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಒಳ್ಳೆಯ ಕೆಲಸನೇ. ಬಟ್ ಇದು ಒಂದು ಮಾಡಿದ್ರು ತುಂಬ ಒಳ್ಳೇದಾಗ್ತಾಯಿತ್ತು RCB ಫ್ಯಾನ್ಸ್ಗೆ ಅಂತ. ಯಾಕಂತಂದರೆ RCB ನೀವು ನೋಡ್ಬೋದು ಅತಿ ಹೆಚ್ಚು ಫಾಲೋವರ್ಸ್ ಇರೋದು ಕೂಡ RCB ತಂಡಕ್ಕೆ ನಾವು ಎಲ್ಲ ಟೀಮ್ಗಳಿಗೂ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಒಂದು ಘಟನೆ ನಡೀಬಾರ್ದಾಗಿತ್ತು, ಬಟ್ ನಡೆದೋಯ್ತು. ಬಟ್ ಇದೊಂದು ಮಾಡಬೇಕಾಗಿತ್ತು RCB ತಂಡ, RCB ಟೀಮ್ ಮ್ಯಾನೇಜ್ಮೆಂಟು. ಬಟ್ ಮಾಡಿಲ್ಲ, ಅದೊಂದು ಬೇಸರ ಇದೆ ಅಂತ ಹೇಳ್ಬೋದು. ವಿಜಿತ್ ಅವ್ರು, ನಾವು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದಕ್ಕಿಂತಲೂ ಮುಂಚಿತವಾಗಿ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ಮಾಡಿಬಿಡೋಣ. RCBಯ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ಹೇಳಿ ಈ ಒಂದು ಫಸ್ಟ್ ಮ್ಯಾಚಲ್ಲಿ 2026 ಅಲ್ಲಿ. ಈಗಾಗಲೇ ವಿನ್ನಿಂಗ್ ಟೀಮ್ RCB, ಡಿಫೆಂಡಿಂಗ್ ಚಾಂಪಿಯನ್ಸ್. ಯಾಕಂದರೆ ಒಂದು ಸಾರ್ಟೆಡ್ ಟೀಮ್ ಇದೆ. ಲಾಸ್ಟ್ ಟೈಮು ಅಷ್ಟು ನಿರೀಕ್ಷೆ ಇರಲಿಲ್ಲ, ಯಾಕಂದರೆ ಈ ಟೀಮಲ್ಲಿ ಗೆಲ್ಲುತ್ತಾ ಅನ್ನೋ ಡೌಟ್ಸ್ ಇತ್ತು. ಬಟ್ ನಾವು ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ಲಾಸ್ಟ್ ಟೈಮ್ ಗಮನಿಸಿದ್ರೆ ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದರು. ಈ ಹಿಂದೆ ನಾವು ನೋಡ್ಬೋದು, ಇಲ್ಲ ABD, ಇಲ್ಲಾಂದರೆ ವಿರಾಟ್ ಕೊಹ್ಲಿ, ಇಲ್ಲಾಂದರೆ ಕ್ರಿಸ್ ಗೇಲ್, ಇವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾಯಿತ್ತು. ಯಾರೋ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ದ, ಇನ್ನು ಮಿಕ್ದವರು ಎಲ್ಲ ಅವ್ರ ಪೊಟೆನ್ಷಿಯಲ್ ತಕ್ಕಂತೆ ಆಡ್ತಾ ಇರಲಿಲ್ಲ. ಆದರೆ ಲಾಸ್ಟ್ ಸೀಸನಲ್ಲಿ ಒಂದು ಡಿಫ್ರೆಂಟ್ ಸೆನಾರಿಯೋ ನೋಡಿದ್ವಿ. ಪ್ರತಿಯೊಂದು ಮ್ಯಾಚಲ್ಲೂ ಒಬ್ಬ ಹೊಸ ಮ್ಯಾಚ್ ವಿನ್ನರ್ ನಮಗೆ ಸಿಗ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ RCB ಪ್ಲೇಯಿಂಗ್ 11 ಈಗ ಒಂದು ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಿದೆ. ಹೀಗಾಗಿ ಹೆಚ್ಚಿನ ಬದಲಾವಣೆ ಮಾಡೋದಿಲ್ಲ. ಲಾಸ್ಟ್ ಟೈಮ್ ಏನು ಒಂದು ವಿನ್ನಿಂಗ್ ಕಾಂಬಿನೇಷನ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸ್ವಲ್ಪ ಪ್ರಯೋಗ ಮಾಡ್ಬೋದು, ಯಾಕಂದರೆ ಕೆಲವೊಂದು ಹೊಸ ಪ್ಲೇಯರ್ಗಳನ್ನ ತೊಗೊಂಡಿದ್ದಾರೆ. ಅವ್ರನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಪ್ಲೇಯಿಂಗ್ 11 ಪರ್ಟಿಕ್ಯುಲರಾಗಿ ನಾವು ಮಾತಾಡೋದಾದರೆ ಈ ಬಾರಿ ಕೂಡ ಓಪನಿಂಗ್ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ನಿರೀಕ್ಷೆ ಮಾಡ್ಬೋದು. ಅವ್ರ ಜೊತೆಗೆ ಫಿಲಿಪ್ ಸಾಲ್ಟ್ ಇಬ್ಬರು ಕೂಡ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟಿದ್ದಾರೆ. ಹೀಗಾಗಿ ಸಾಲ್ಟ್ ಕೂಡ ಹೆವಿ ಬ್ಯಾಟರ್, ತುಂಬ ಫಾಸ್ಟಾಗಿ ಸ್ಕೋರ್ ಮಾಡ್ತಾರೆ. ಇದರಿಂದ ವಿರಾಟ್ ಕೊಹ್ಲಿಗೆ ಅಡ್ವಾಂಟೇಜ್ ಆಗುತ್ತೆ. ವಿರಾಟ್ ಕೊಹ್ಲಿ ಲಾಂಗ್ ಇನ್ನಿಂಗ್ಸ್ ಆಡ್ಬೋದು. ಸೊ ಈ ಥರ ಇನ್ನು ಮಿಡ್ಲ್ ಆರ್ಡರ್ ನಾವು ಗಮನಿಸ್ಕೊಳ್ತಾ ಹೋದರೆ ದೇವದತ್ ಪಡಿಕಲ್ನ ಆಡಿಸ್ತಾರೆ. ಅವರು ಈ ಸೀಸನಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಕೂಡ. ಎಲ್ಲ ಡೊಮೆಸ್ಟಿಕಲ್ಲೂ
ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಅವರು ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರೋದ್ರಿಂದ ಟಾಪ್ ಆರ್ಡರ್ಲಿ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಬ್ಯಾಟಿಂಗು. ಇನ್ನು ನಾವು ನಂತರದ ಬ್ಯಾಟಿಂಗ್ ಕ್ರಮಾಂಕ ನಾವು ಗಮನಿಸೋದಾದರೆ ಮಿಡ್ಲ್ ಆರ್ಡರ್ ತುಂಬ ಸಾರ್ಟೆಡ್ ಆಗಿದೆ, ಹೆಚ್ಚಿನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಮತ್ತು ಹೆವಿ ಹಿಟರ್ಸ್ ಇದ್ದಾರೆ, ಟಿಮ್ ಡೇವಿಡ್ ಇರ್ಬೋದು, ರೊಮಾರಿಯೋ ಶೆಫರ್ಡ್ ಇರ್ಬೋದು, ಇವರೆಲ್ಲ ಮಿಡ್ಲ್ ಆರ್ಡ್ರಲ್ಲಿ ತುಂಬ ಹೆಲ್ಪ್ ಆಗ್ತಾರೆ. ಲಾಸ್ಟ್ ಇಯರ್ CSK ಮ್ಯಾಚ್ ನೋಡಿರ್ಬೋದು ನಾವು, ಹೆಂಗೆ ಎಂಡ್ ಓವರ್ಸಲ್ಲಿ ಶೆಫರ್ಡ್ ಅವರು ಮ್ಯಾಚ್ ತಿರುಗಿಸಿದ್ರು ಅಂತ. ಆ ಥರ RCB ಒಬ್ಬ ಫಿನಿಷರ್ ಬೇಕಿತ್ತು. ಯಾಕೆಂದರೆ ಈ ಹಿಂದೆ ನಾವು ಗಮನಿಸಿದ್ರೆ ಇಲ್ಲ ಕೊಹ್ಲಿ ಫಿನಿಷರ್ ಕೆಲಸ ಮಾಡ್ತಾಯಿದ್ರು, ಇಲ್ಲ ABD ಫಿನಿಷರ್ ಕೆಲಸ ಮಾಡ್ತಾಯಿದ್ರು. ಈಗ ನಮಗೆ ಎಕ್ಸ್ಟ್ರಾ ಇಬ್ಬರು ಫಿನಿಷರ್ಸ್ ಸಿಕ್ಕಿದ್ದಾರೆ. ಒಂದು ಟಿಮ್ ಡೇವಿಡ್, ಇಲ್ಲ ಟಿಮ್ ಡೇವಿಡ್ ಮಿಸ್ ಆದ್ರೂ ರೊಮಾರಿಯೋ ಶೆಫರ್ಡ್ ನಮಗೆ ಫಿನಿಷಿಂಗ್ ಕೆಲಸನ ಮಾಡಿಕೊಡ್ತಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ RCB ಟೀಮ್ಗೆ. ಯಾಕೆಂದರೆ ಒಂದು ಪ್ರೆಷರ್ ಏನಿದೆ ಈ ಮೇನ್ ಪ್ಲೇಯರ್ಸ್ ಮೇಲೆ ಇರೋಂಥ ಪ್ರೆಷರ್ನ ಇವರು ಕಡಿಮೆ ಮಾಡಿದ್ದಾರೆ. ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಕೂಡ ಮಿಡ್ಲ್ ಆರ್ಡರ್ಲಿ ಬ್ಯಾಟ್ ಮಾಡೋದ್ರಿಂದ ಎಲ್ಲ ಕೂಡ ಹೆವಿ ಹಿಟರ್ಸು, ತುಂಬ ಚೆನ್ನಾಗಿ T20ನ ಅರ್ಥ ಮಾಡ್ಕೊಂಡಿರೋಂಥ ಆಟಗಾರರು. ಹೀಗಾಗಿ RCB ಬ್ಯಾಟಿಂಗ್ ತುಂಬ ಒಂದು ಬ್ಯಾಲೆನ್ಸ್ಡಾಗಿ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೌಲಿಂಗ್ ವಿಚಾರದಲ್ಲಿ ನಾವು ಮಾತಾಡೋದಾದರೆ ಈ ಸುಯೇಶ್ ಶರ್ಮಾ ಲಾಸ್ಟ್ ಇಯರು ನಮಗೊಂದು ಟರ್ನಿಂಗ್ ಬೌಲರು, ಅವರ ಒಂದು ಇಂಪ್ಯಾಕ್ಟ್ ತುಂಬ ಚೆನ್ನಾಗಿತ್ತು RCBಯಲ್ಲಿ. ಅದು ಸ್ಪಿನ್ ಬೌಲರ್ಗೆ ಬೆಂಗಳೂರು ಸ್ಟೇಡಿಯಮಲ್ಲಿ ಅಷ್ಟು ಹೆಲ್ಪ್ ಆಗಲ್ಲ, ಬಟ್ ಎಷ್ಟು ಸ್ಮಾರ್ಟಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ ತೆಗೆದ್ರು ಅದು ಈ ವರ್ಷ ಕೂಡ ನಾವು ಗಮನಿಸ್ಬೋದು. ಇನ್ನು ಹೆಚ್ಚಿನ ಬದಲಾವಣೆ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ, ಯಾಕಂದರೆ ಅದೇ ವಿನ್ನಿಂಗ್ ಕಾಂಬಿನೇಷನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿ. ಹೆಜಲ್ವುಡ್ ಆರುವಂಥ ಚಾನ್ಸಸ್ ಇದೆಯಾ ಹೇಗೆ? ಹೇಜಲ್ವುಡ್ ಈಗಷ್ಟೇ ಇಂಡಿಯಾಗೆ ಬಂದಿದ್ದಾರೆ, ಅಂದರೆ ಒಂದು 2-3 ದಿನ ಆಗಿದೆ. ಅವ್ರಿಗೆ ಸ್ವಲ್ಪ ರಿಕವರಿಗೆ, ರೆಸ್ಟ್ಗೆ ಎಲ್ಲ ಟೈಮ್ ಬೇಕಾಗಿರುತ್ತೆ. ಸೊ ಮುಂದಿನ ಪಂದ್ಯಗಳಲ್ಲಿ ಅವರು ಬಳಸ್ಕೋಬೋದು. ಅವ್ರಿಗೆ ಕರೆಕ್ಟ್ ಸಬ್ಸ್ಟಿಟ್ಯೂಟ್ ಬೌಲರ್ನಾಗಿ ನ್ಯೂಜಿಲೆಂಡ್ನ ಜಾಕಬ್ ಡಫಿ ಅವ್ರನ್ನ ತೊಗೊಂಬಂದಿದ್ದಾರೆ. ಒಳ್ಳೆ ಬೌಲರು, ಒಳ್ಳೆ ಸ್ವಿಂಗರು, ತುಂಬ ಹೆಲ್ಪ್ ಆಗುತ್ತೆ RCBಗೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಓಕೆ ರಮೇಶ್ ಸರ್, ಹೈದರಾಬಾದದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ? ಟೀಮ್ ಲಾಸ್ಟ್ ಸೀಸನಲ್ಲಿ ಏನು ಆಡಿದ್ರು ಪ್ಲೇಯಿಂಗ್ 11 ಆಲ್ಮೋಸ್ಟ್ ಅವರೇ ಇದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದೆ. ಈ ಸಲ ಏನಂತಂದರೆ ಲಾಸ್ಟ್ ಸೀಸನ್ RCB ಪರ ಆಡಿದ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಈಗ ಅಪೋಸಿಟ್ ಟೀಮ್ ಸನ್ರೈಸರ್ಸ್ ಹೈದರಾಬಾದ್ ಟೀಮಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಲಾಸ್ಟ್ ಸೀಸನಲ್ಲಿ ಒಂದೇ ಒಂದು ಮ್ಯಾಚಲ್ಲಿ ಒಂದು 50 ರನ್ ಹೊಡೆದಿದ್ರು. ಅದು ಬಿಟ್ಟರೆ ಅವರು ಅವರು ಫ್ಲಾಪ್ ಆಗಿದ್ರು ಲಿಯಾಮ್ ಲಿವಿಂಗ್ಸ್ಟನ್. ಬಟ್ ಈ ಸೀಸನಲ್ಲಿ ಅವರು ಯಾವ ರೀತಿ ಸನ್ರೈಸರ್ಸ್ ಹೈದರಾಬಾದ್ಗೆ ಯಾವ ಥರ ಆಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಒಂದು ಒಳ್ಳೆ RCB ತಂಡದ ಯಾವ ರೀತಿ ಒಂದು ಕಾಂಬಿನೇಷನ್ ಇದೆ, ಅದೇ ಥರನೇ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಕಾಂಬಿನೇಷನ್ ಕೂಡ ಸೇಮ್ ಅದೇ ಥರನೇ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಲಾಸ್ಟ್ ಸೀಸನಲ್ಲಿ ನಾವು SRH ವಿರುದ್ಧ ಸೋತಿದ್ವಿ, ಒಂದೇ ಮ್ಯಾಚ್ ಆಡಿದ್ದು 42 ರನ್ಸಿಂದ ಸೋತಿದ್ವಿ. ಸೊ ಆ ಮ್ಯಾಚಲ್ಲಿ ಇಶಾನ್ ಕಿಶನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು. ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಬಂತು ಅವ್ರ ಕಡೆಯಿಂದ. ಜೊತೆಗೆ ಟ್ರಾವಿಸ್ ಹೆಡ್ಡು ಮತ್ತು ಇನ್ನು ಅಭಿಷೇಕ್ ಶರ್ಮಾ ಅವರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ. ಸೊ ಇವಾಗ ಅವರು ಕೂಡ ಈ ಮ್ಯಾಚಲ್ಲೂ ಕೂಡ ಅವರು ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡಲಿಕ್ಕೆ ಎದುರು ನೋಡ್ತಾ ಇದ್ದಾರೆ. ಸೊ ಮತ್ತು ನಾವು ಬೌಲಿಂಗ್ ಬಗ್ಗೆ ನಾವು ಮಾತಾಡೋದಾದರೆ ಬೌಲಿಂಗಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಈ ಮ್ಯಾಚಲ್ಲಿ ಅವರು ಬಹುತೇಕ ಹೊರಗಡೆ ಇದ್ದಾರೆ. ಈ ಮ್ಯಾಚಲ್ಲಿ ಅವ್ರು ಆಡೋದು ಡೌಟು. ಸೊ ಕ್ಯಾಂಪಲ್ಲಿ ಇದ್ದಾರೆ ಅವರು, ಬಟ್ ಅವರಿನ್ನೂ ಮ್ಯಾಚ್ ಫಿಟ್ನೆಸ್ಗೆ ಇನ್ನೂ ಬಂದಿಲ್ಲ. ಸೊ ಅವರು ಈ ಮ್ಯಾಚಲ್ಲಿ ಆಡ್ತಾ ಇಲ್ಲ. ಅದು ತುಂಬ ದೊಡ್ಡ ಹಿನ್ನಡೆ ಅಂತ ನಾವು ಇಲ್ಲಿ SRH ಹೇಳ್ಬೋದು. ಯಾಕಂದರೆ ಲಾಸ್ಟ್ ಮ್ಯಾಚ್ RCB ವಿರುದ್ಧ ಆಡಿದಾಗ ಪ್ಯಾಟ್ ಕಮಿನ್ಸ್ ಅವರು ತುಂಬ ಚೆನ್ನಾಗಿ ಬೌಲ್ ಮಾಡಿದರು. ಸೊ 2 ಅಥವಾ 3 ವಿಕೆಟ್ ಏನೋ ತೊಗೊಂಡಿದ್ರು ಅವರು. ಸೊ ಅವರು ಈ ಮ್ಯಾಚಲ್ಲಿ ಆಡ್ತಾ ಇಲ್ಲ. ಬಟ್ ಅದು ಬಿಟ್ಟರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ನಾವು ನೋಡೋದಾದರೆ ಜಯದೇವ್ ಉನ್ನತ್ಕಟ್, ಬ್ರೈಡನ್ ಕಾರ್ಸ್ ಅವರು ಪ್ಯಾಟ್ ಕಮಿನ್ಸ್ ಅವ್ರ ಬದಲು ಆಡ್ತಾ ಇದ್ದಾರೆ. ಜೊತೆಗೆ ಇವರು ಯಾರು ಬ್ಯಾಟಿಂಗ್ ಮಿಡ್ಲ್ ಆರ್ಡ್ರಲ್ಲಿ ನಾವು ನೋಡೋದಾದರೆ ಕ್ಲಾಸೆನ್ ಆಗ್ಬೋದು, ಲಿಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ, ಮತ್ತು ನಿತೀಶ್ ರೆಡ್ಡಿ ಅವರು ಇದ್ದಾರೆ. ನಿತೀಶ್ ರೆಡ್ಡಿ ಅವರು ಅಂದರೆ RCB ಬ್ಯಾಟಿಂಗ್ ಕಾಂಬಿನೇಷನ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಎರಡೂ ಬ್ಯಾಟಿಂಗ್ ಕಾಂಬಿನೇಷನ್ ಅವರು ಕಂಪೇರ್ ಮಾಡಿದಾಗ ಎರಡೂ ಈಕ್ವಲ್ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಬಟ್ ಈ ಮ್ಯಾಚ್ ವಿಜೇತ್ ಅವರು ಹೇಳ್ದಂಗೆ ಈ ಮ್ಯಾಚ್ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗೋ ಸಾಧ್ಯತೆ ಇದೆ. ಎಸ್ ವಿಜೇತ್ ಅವರೇ, RCB ಮ್ಯಾನೇಜ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಲಾಸ್ಟ್ ಇಯರಿಂದ. ಯಾಕಂದರೆ RCBಯಲ್ಲಿ ಪ್ರತಿ ವರ್ಷ ಒಂದಿಲ್ಲೊಂದು ಸಮಸ್ಯೆ ಇದ್ದದ್ದೇ ಇತ್ತು. ಆದರೆ ಅದರಲ್ಲೂ ಬಹುಮುಖ್ಯವಾಗಿ ಬೌಲಿಂಗ್ ವಿಭಾಗ ತುಂಬ ಸಮಸ್ಯೆ ಕಾಡ್ತಾ ಇತ್ತು RCBಗೆ. ಆದರೆ ಕಳೆದ ವರ್ಷದಿಂದ ಆ ಸಮಸ್ಯೆ ಇಲ್ಲ. ಇಡೀ ತಂಡವನ್ನು ಒಂದುಗೂಡಿಸಿ ಅಥವಾ ಕಳಪೆ ಫಾರ್ಮಲ್ಲಿ ಇರ್ತಕ್ಕಂಥ ಬ್ಯಾಟ್ಸ್ಮನ್ಗಳಿಗೆ, ಬೌಲರ್ಸ್ಗಳಿಗೆ ಒಂದು ಧೈರ್ಯವನ್ನು ತುಂಬಿ RCB ಮ್ಯಾನೇಜ್ಮೆಂಟ್ DK ಆಗಲಿ ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈಗ ಯಾವುದೂ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ಈ ವರ್ಷನೂ ತುಂಬ ಸ್ಟ್ರಾಟಜಿಗಳನ್ನ ಮಾಡಿದೆ. ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರ್ಕೊಂಡು ಬಂದಿದೆ ಆಲ್ರೌಂಡ್ ವಿಭಾಗದಲ್ಲಿ. ಮತ್ತು ಆ ಕಡೆ ಕೃಣಾಲ್ ಪಾಂಡೆ ಇದ್ದಾರೆ, ಅವರಿಗೆ ಸಪೋರ್ಟ್ ಕೊಡ್ತಾರೆ. ಈ ಕಡೆ ಹೆಜಲ್ವುಡ್ ಏನಾದರೂ ಕೈ ಕೊಟ್ಟರೆ ಡಫಿ ಅವರು ಇದ್ದಾರೆ ಎನ್ನುವಂಥ ಆಸೆನ ತಗೊಂಡು ಬಂದಿದ್ದಾರೆ. ಹಾಗಾಗಿ RCB ಒಟ್ಟಾರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಸ್ಟ್ರಾಂಗ್ ಆಗಿ ಪ್ಲೇಯರ್ಸ್ಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದೆ, ಅದರ ಬಗ್ಗೆ ಫಸ್ಟು DKನ ಅವರು ಕೋಚಿಂಗ್ ಇದಕ್ಕೆ ಹಾಕಿರೋದು ತುಂಬ ದೊಡ್ಡ ಕೆಲಸ. ಯಾಕಂದರೆ ಅವರು ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಆಗಿ RCBಗೆ ಆಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಟೀಮಲ್ಲಿ ಯಾವ ಕೊರತೆ ಇತ್ತು ಅನ್ನೋದನ್ನ ಅವರು ತುಂಬ ಹತ್ರದಿಂದ ನೋಡಿದ್ದಾರೆ. ಬಿಹೈಂಡ್ ದ ವಿಕೆಟ್ ಅವರು ಅಬ್ಸರ್ವ್ ಮಾಡಿದ್ದಾರೆ ಯಾವ ರೀತಿ ಏನೇನು ಅಂತ. ಸೊ ಇಂಥ ಯಾವ ರೀತಿ ನಾವು ನಮ್ಮ ಬೌಲಿಂಗ್ ವಿಭಾಗನ ಬೆಟರ್ ಮಾಡ್ಕೋಬೋದು ಅನ್ನೋದು ಒಂದು ಇನ್ಪುಟ್ಸು DK ಕಡೆಯಿಂದನೂ ಸಿಕ್ಕಿರುತ್ತೆ. ಸೊ DK ತುಂಬ ಒಳ್ಳೆ ಕ್ರಿಕೆಟಿಂಗ್ ಬ್ರೈನಲ್ಲಿ ಒಬ್ಬರು, ಅವರ ಇನ್ಪುಟ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ಆ್ಯಂಡಿ ಫ್ಲವರ್ ಕೂಡ ಒಬ್ಬ ಅನುಭವಿ ಕೋಚ್. ಅವ್ರದ್ದು
ಅವ್ರ ಇನ್ಪುಟ್ಸ್ ಕೂಡ ಟೀಮ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಒಟ್ಟಾರೆ ನಾವು ಗಮನಿಸೋದಾದರೆ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ನು ಕೂಡ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಜಾಕಬ್ ಡಫಿನ ತಂದಿರೋದು ತುಂಬ ದೊಡ್ಡ ಕೆಲಸ ಆ್ಯಕ್ಚುಲಿ. ಹಿಂದೆ ನಾವು ಗಮನಿಸಿದ್ರೆ ಹೇಸಲ್ವುಡ್ ಆಡಿಲ್ಲ ಅನ್ನೋ ಮ್ಯಾಚ್ಗಳಲ್ಲಿ ತುಂಬ ಹೊಡೆತ ಬೀಳ್ತಾ ಇತ್ತು. ಯಾಕೆಂದರೆ ಹೇಸಲ್ವುಡ್ ಅಂತ ಇಂಪ್ಯಾಕ್ಟ್ಫುಲ್ ಬೌಲರ್ಗೆ ರಿಪ್ಲೇಸ್ಮೆಂಟ್ ತರೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಜಾಕಬ್ ಡಫಿ ಅದಕ್ಕೆ ಸರಿಯಾದ ರಿಪ್ಲೇಸ್ಮೆಂಟ್. ನಾವು ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ನಾವು ಗಮನಿಸಿರ್ಬೋದು. ಡಫಿದು ಒಳ್ಳೆ ಸ್ವಿಂಗ್ ಬೌಲರು, ಒಳ್ಳೆ ಪೇಸ್ ಇದೆ, ನ್ಯೂಜಿಲೆಂಡಲ್ಲಿ ಆಡಿರೋಂಥ ಅನುಭವ ಇದೆ. ಈಗ ಇಲ್ಲಿ IPL ಅಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗಿ ಅವರು ತಮ್ಮ ಇಂಪ್ಯಾಕ್ಟ್ ತೋರಿಸ್ತಾರೆ ಅನ್ನೋದು ಒಂದನ್ನ ನಾವು ನೋಡಬೇಕೇ ಹೊರತು ಆ್ಯಸ್ ಒಬ್ಬ ಫಾಸ್ಟ್ ಬೌಲರ್ ಆಗಿ ಒಳ್ಳೆ RCBಗೆ ಒಂದು ಒಳ್ಳೆ ಸೇರ್ಪಡೆ ಅಂತಲೇ ಹೇಳಬೇಕು. ಸ್ಪಿನ್ನರ್ಸ್ಗೆ ನಾವು ಮಾತಾಡೋದಾದರೆ ಕೃಣಾಲ್ ಪಾಂಡ್ಯ ನೀವು ಲಾಸ್ಟ್ ಟೈಮು ಗಮನಿಸಿದ್ವಿ, ಇಲ್ಲ ಬ್ಯಾಟಿಂಗಲ್ಲಿ ಕೊಲಾಪ್ಸ್ ಆದಾಗ ಬ್ಯಾಟಿಂಗಿಗೂ ಹೆಲ್ಪ್ ಮಾಡಿದ್ದಾರೆ, ಬೌಲಿಂಗಲ್ಲಿ ಒಂದು ಅವಶ್ಯಕತೆ ಇದ್ದಾಗ ವಿಕೆಟ್ ತೆಗೆದು ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡ್ಕೊಂಡಿದ್ರು ಒಂದು ಮ್ಯಾಚಲ್ಲಿ. ತುಂಬ ಕ್ರೂಷಿಯಲ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿ ತೋರಿಸಿದ್ರು. ಈ ರೀತಿ ಅಂದರೆ RCBಗೆ ಈಗ ಒಬ್ಬ ಅಲ್ಲ, ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ ಇವಾಗ ಮ್ಯಾಚ್ ವಿನ್ನರ್ ಅಂತ, ಪ್ರತಿಯೊಬ್ಬರು ಕೂಡ ಮ್ಯಾಚ್ ವಿನ್ನಿಂಗ್ ಆಟ ಆಡ್ತಾ ಇದ್ದಾರೆ. ಅದು RCB ಸ್ಟ್ರೆಂತ್ ಈ ಸರಿ. ಯಾಕೆ ಇಷ್ಟು ವರ್ಷ ಗೆಲ್ಲಕ್ಕಾಗಿಲ್ಲ, ಈಗ ಲಾಸ್ಟ್ ಇಯರ್ ಯಾಕೆ ಗೆದ್ದರು ಅನ್ನೋದಕ್ಕೆ ಇದೇ ಮೇನ್ ಪಾಯಿಂಟ್. ಎಸ್ ರಮೇಶ್ ಅವರೇ, ಒಂದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಅದೇನು ಫಿಟ್ನೆಸ್ಸು, ಅದೇನು ಆಟ ಗುರು ಎನ್ನುವಂಥದ್ರ ಬಗ್ಗೆ. ಯಾಕಂದರೆ ಇಲ್ಲಿವರೆಗೂ ಕೂಡ ಅನೇಕ ಅಭಿಮಾನಿಗಳು ಒಂದು ಕ್ರಿಕೆಟ್ ನೋಡ್ತಾ ಇದ್ದಾರೆ. RCBಗೆ ಅಷ್ಟು ಕ್ರೇಜ್ ಇದೆ ಅಂತಂದರೆ ಅದಕ್ಕೆ ವಿರಾಟ್ ಕೊಹ್ಲಿ ಬಹುಮುಖ್ಯ ಕಾರಣ. ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಲಾಸ್ಟ್ ಆಗುತ್ತಾ? ಯಾಕಂದರೆ T20ಗೆ ಆಗಾಗಲೇ ಅವರು ಇಂಟರ್ನ್ಯಾಷನಲಲ್ಲಿ ನಿವೃತ್ತಿ ಘೋಷಣೆ ಮಾಡಿ ಆಗಿದೆ. ವಿರಾಟ್ ಕೊಹ್ಲಿ ಇನ್ನೂ ಮುಂದುವರಿತಾರಾ ಅಥವಾ ಇದೇ ಕೊನೆಯ ಸೀಸನ್ ಆಗುತ್ತಾ ಅಂತ? ಮಿನಿಮಮ್ ವಿರಾಟ್ ಕೊಹ್ಲಿಗೆ ಇನ್ನೂ 3 ವರ್ಷ, ಮಿನಿಮಮ್ 3 ವರ್ಷ ಇದೆ. ಮಿನಿಮಮ್ 3 ವರ್ಷ ಇಡ್ಬೋದು. ನೀವು ನೋಡ್ಬೋದು ಅವರ ಫಿಟ್ನೆಸ್ ಆಗ್ಬೋದು, ಅವರ ಬ್ಯಾಟಿಂಗ್ ಫಾರ್ಮ್ ನೋಡ್ಬೋದು, ಲಾಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಯಾವ ರೀತಿ ಬ್ಯಾಟ್ ಮಾಡಿದ್ರು ಅನ್ನೋದನ್ನ ನೀವು ನೋಡ್ಬೋದು. ಜೊತೆಗೆ ಲಾಸ್ಟ್ ಸೀಸನಲ್ಲಿ RCB ಪರ RCB ಪರ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು ವಿರಾಟ್ ಕೊಹ್ಲಿ ಅವರು. RCBಗೆ ಆಧಾರ ಸ್ತಂಭ ಅಂತ ನಾವು ಇಲ್ಲಿ ಪರಿಗಣಿಸ್ಬೋದು. ಒಂದು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಶೆಡ್ಯೂಲ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಟೆಸ್ಟ್ ಮತ್ತು T20 ಕ್ರಿಕೆಟ್ಗೆ ಅವರು ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಈಗ ಜಸ್ಟ್ ಅವರು ODI ಕ್ರಿಕೆಟಲ್ಲಿ ಮಾತ್ರ ಇರೋದು. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದೇನು ಜಾಸ್ತಿ ಮ್ಯಾಚ್ಗಳೇನು ಅಷ್ಟೊಂದೇನು ಬರಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಸೊ ಹಾಗಾಗಿ ವರ್ಷದಲ್ಲಿ ನಿಮಗೆ IPL ಟೂರ್ನಮೆಂಟ್ ಬರೋದು 2 ತಿಂಗಳು ಅಷ್ಟೇ. ಸೊ ಅವರು ವರ್ಷವಿಡೀ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂದು 2 ತಿಂಗಳು ಬಂದು ಅವ್ರು IPL ಆಡ್ಕೊಂಡು ಹೋಗ್ಬೋದು. ಜಾಸ್ತಿ ಏನು ಅವ್ರಿಗೇನು ಫಿಟ್ನೆಸ್ ಏನು ಅಷ್ಟೊಂದು ಅಂದರೆ ಜಾಸ್ತಿ ಏನು ಶೆಡ್ಯೂಲ್ ಅವ್ರಿಗೇನು ಬರೋದಿಲ್ಲ. ಸೊ ಹಾಗಾಗಿ ಅವ್ರು ಕನಿಷ್ಠ ಅಂದ್ರೂ ಒಂದು 3 ವರ್ಷ ಆಡ್ಬೋದು. 3 ರಿಂದ 4 ವರ್ಷ ನನಗನ್ನಿಸ್ದಂಗೆ ಅವರು IPL ಅಲ್ಲಿ ಕಂಟಿನ್ಯೂ ಆಗ್ಬೋದು. ವಿಜಯ್ ತೋರಿ ಅಥವಾ ರಮೇಶ್ ಅವರು, ಇಬ್ಬರಲ್ಲಿ ಯಾರಾದರೂ ಕೂಡ ಉತ್ತರ ಕೊಡಿ. ತಮಗೆ ಅಪಾರ ಅನುಭವ ಇದೆ ಈ ಕ್ರಿಕೆಟ್ನಲ್ಲಿ ಮತ್ತು ಅನೇಕ ಸೀಸನ್ಗಳನ್ನ ತಾವು ನೋಡ್ತಾ ಬಂದಿದ್ದೀರಿ. ಈ ವರ್ಷ 2026ರಲ್ಲಿ ಒಂದು ಬಹುಮುಖ್ಯವಾದ ಸ್ಟ್ರಾಂಗ್ ಟೀಮ್ ಅಂತ ಹೇಳಿ ಯಾವುದನ್ನು ಚೂಸ್ ಮಾಡಬಹುದು ಅಂತ IPLನಲ್ಲಿ? ನನ್ನ ಪ್ರಕಾರ RCB ಅಂತಲೇ ಹೇಳಬೇಕಾಗುತ್ತೆ. ಆಬ್ವಿಯಸ್ಲಿ ಅಲ್ಲ, ಅದಕ್ಕೆ ರೀಸನ್ಸ್ ಕೂಡ ಇದೆ. ಯಾಕೆ ಅಂತಂದರೆ ಇಷ್ಟು ವರ್ಷ ನಾವು ಗೆದ್ದಿರಲಿಲ್ಲ. ಆ ಪ್ರೆಷರ್ ತುಂಬ ಇತ್ತು ಟೀಮ್ ಮೇಲೆ. 3 ಸಲ ಫೈನಲ್ಗೆ ಹೋಗಿ ಫೈನಲ್ ಸೋತಿದ್ವಿ. ಎಲ್ಲೊಂದು ಕಡೆ ಚೋಕರ್ಸ್ ಅಂತ ಅನ್ಸ್ಕೊಂಬಿಟ್ಟಿದ್ರು. ಆ ಒಂದು ಜಿಂಕ್ಸಿಂದ ಆಚೆ ಬಂದಾಗಿದೆ. ಇನ್ನು RCB ಒಂದು ಕಂಪ್ಲೀಟ್ ಡಿಫ್ರೆಂಟಾಗಿ ಟೀಮ್ ಆಗಿ ಕಾಣಿಸ್ಕೊಳುತ್ತೆ. ವಿಮೆನ್ಸ್ ಕ್ರಿಕೆಟಲ್ಲೂ ನಾವು ನೋಡ್ಬೋದು, ಲಾಸ್ಟ್ ಇಯರ್ 1 ಟ್ರೋಫಿ ಗೆದ್ರು, ಇವಾಗ ಈಸಿಯಾಗಿ 2nd ಟ್ರೋಫಿ ಹೊಡೆದ್ರು. ಅದೇ ರೀತಿ RCB ಕೂಡ ಈಗ ಅವ್ರದ್ದು ಮೈಂಡ್ಸೆಟ್ ಚೇಂಜ್ ಆಗಿರುತ್ತೆ. ಪ್ರೆಷರ್ ಇರಲ್ಲ. ನಾವು ಆಲ್ರೆಡಿ 1 ಟ್ರೋಫಿ ಗೆದ್ದಿದ್ದೀವಿ, ಇನ್ನೇನಿದ್ರು ವಿನಿಂಗ್ ಫಾರ್ಮುಲಾ ಅಷ್ಟೇ. ಹೆಂಗೆ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಹೆಂಗೆ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊಂಡು ಬಂದರು, ಯಾವ ರೀತಿ ಮಲ್ಟಿಪಲ್ ಟ್ರೋಫೀಸ್ ಹೊಡೆದ್ರು, ಅದೇ ರೀತಿ RCB ಕೂಡ ಒಂದು ಮಲ್ಟಿಪಲ್ ಟ್ರೋಫಿ ವಿನ್ನರ್ಸ್ ಆಗ್ತಾರೆ ಅಂತ ನಾನು ಹೇಳ್ತೇನೆ. ರಮೇಶ್ ಅವರೇ, ಲಾಸ್ಟ್ ಕ್ವಶನ್. RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಪಂದ್ಯವನ್ನು ಕಣ್ತುಂಬಿಕೊಳ್ಳಬೇಕಂತ ಹೇಳಿ. ಯಾಕಂದರೆ ಟಿಕೆಟ್ಗಾಗಿ ಕೂಡ ಯಾವ ರೀತಿ ಗುದ್ದಾಟ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಹೊರಗಡೆನೂ ಕೂಡ ಗೊತ್ತು. ನಿನ್ನೆ ಸದನದಲ್ಲೂ ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಶಾಸಕರೆಲ್ಲ. ಫ್ಯಾನ್ಸ್ ಕಾತುರ ಹೇಗಿದೆ ಈ ಒಂದು ಪಂದ್ಯವನ್ನು ನೋಡಲು, ಈ RCBಯ ಮ್ಯಾಚನ್ನು ಕಣ್ತುಂಬಿಕೊಳ್ಳಲು ಅಂತ ಹೇಳಿ ಸರ್? ಫ್ಯಾನ್ಸ್ ಜೋಶ್ ಆಲ್ರೆಡಿ ಬಂದಿದೆ. RCB ಅದೊಂದು ಮತ್ತೆ ವುಮೆನ್ಸ್ ಅವರು ಮತ್ತೆ RCB ವುಮೆನ್ಸ್ ಟೀಮ್ ಕೂಡ ಲಾಸ್ಟ್ ಹೊಡೆದಿದ್ದಾರೆ. ಸೊ ಈಗ ಮೆನ್ಸ್ ಕೂಡ ಹೊಡಿಬೇಕು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಲಾಸ್ಟ್ ಸೀಸನ್ನಲ್ಲಿ 17 ವರ್ಷಗಳ ಬಳಿಕ RCB ಚೊಚ್ಚಲ IPL ಟ್ರೋಫಿ ಗೆದ್ದಿತ್ತು. ಸೊ ಇವಾಗ ಎರಡನೇ ಬಾರಿ RCB ತಂಡ ಟ್ರೋಫಿ ಗೆಲ್ಲಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾವು ಹೇಳ್ಬೋದು. ವಿಜಯ್ ಹೇಳ್ದಂಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎಲ್ಲ ವಿಭಾಗದಲ್ಲೂ ಕೂಡ RCB ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಸೀಸನಲ್ಲೂ ಕೂಡ. ಈ ಟೂರ್ನಮೆಂಟಲ್ಲಿ ಈಗ 10 ಟೀಮ್ಗಳ ಪೈಕಿ RCB ಈ ಸಲನೂ ಕೂಡ ಅಂದರೆ ಈ 2026ರಲ್ಲಿ ಕೂಡ IPL ಟ್ರೋಫಿ ಗೆಲ್ಲುವ ನೆಚ್ಚಿನ ತಂಡ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಆ ರೀತಿ ಒಂದು ತಂಡ ಇದೆ ಈ ಸಲ. ಸೊ ಫ್ಯಾನ್ಸು ಕೂಡ ಅಷ್ಟೇ RCB ತಂಡದ ಈ ಬಾರಿನೂ ಕಪ್ ಹೊಡಿಲೇಬೇಕು ಅಂತ ನೋಡ್ತಾ ಇದ್ದಾರೆ. ಒಂದು ಒಳ್ಳೆ ಜೋಶ್ ಕಾಣ್ತಾ ಇದೆ. ಬಟ್ ಏನಂದರೆ ಆ ಒಂದು ಲಾಸ್ಟ್ ವರ್ಷ ಒಂದು ಸ್ಟಾಂಪೇಡ್ ಆಯ್ತಲ್ವ, ಕಾಲು ತುಳಿತ ಆ ಒಂದು ಘಟನೆ ಹೊರತುಪಡಿಸಿದರೆ
ಈ ಟೂರ್ನಮೆಂಟಲ್ಲೂ ಕೂಡ ಒಂದು RCB ಫ್ಯಾನ್ಸ್ಗೆ ಒಂದು ಒಳ್ಳೆ ಜೋಶ್ ಕಾಣಿಸ್ತಾ ಇದೆ. ಮತ್ತು ಹೌದು, ನೀವು ಹೇಳ್ದಂಗೆ ಟಿಕೆಟ್ಸ್ ಕೂಡ ಸಿಗ್ತಾ ಇಲ್ಲ. ಅಂದರೆ ಆನ್ಲೈನಲ್ಲಿ ಬಿಟ್ಟ ಒಂದು 5-10 ಮಿನಿಟ್ಸ್ಗೆಲ್ಲೂ ಟಿಕೆಟ್ಸ್ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಅದೊಂದು RCB ಫ್ಯಾನ್ಸ್ಗೆ ಅಸಮಾಧಾನ ಕಾಣ್ತಾ ಇದೆ. ಸೊ ಆದರೂ ಕೂಡ ಏನೇ ಆದರೂ ಕೂಡ RCB ಫ್ಯಾನ್ಸ್ RCB ತಂಡನ ಬಿಟ್ಕೊಡಲ್ಲ. ಅವರು ಇದ್ರ ನೋಡ್ತಾ ಇದ್ದಾರೆ RCB ತಂಡ ಈ ಸಲನೂ ಕೂಡ ಕಪ್ ಗೆಲ್ಲಬೇಕು ಅಂತ. ಎಸ್, ಥ್ಯಾಂಕ್ ಯು ಇಬ್ಬರಿಗೂ. ಮತ್ತೆ ಸಿಗ್ತೇನೆ ಮತ್ತೊಂದಿಷ್ಟು IPL ನ ಧಮಾಕ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಪಂದ್ಯದ ಬಗ್ಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡೋಣ ನಮ್ಮ ವೀಕ್ಷಕರಿಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ವಿಶೇಷ ಕಾರ್ಯಕ್ರಮ. ಹೈದರಾಬಾದ್ ಮತ್ತು ಬೆಂಗಳೂರು ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಕಲ ರೀತಿ ಸಜ್ಜಾಗಿದೆ. ಈ ಪಂದ್ಯ ಹೇಗಿತ್ತು, ಹೇಗಾಯ್ತು ಎನ್ನುವಂಥದ್ರ ಬಗ್ಗೆ ಪಂದ್ಯದ ನಂತರ ಮತ್ತೊಮ್ಮೆ ತಮ್ಮನ್ನ ಭೇಟಿ ಆಗ್ತೇವೆ. ಮತ್ತು IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳು ಇಂದಿನಿಂದ ಪ್ರತಿದಿನ ನಮ್ಮ ವಿಶ್ವವಾಣಿಯ IPL ಧಮಾಕಾದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತದೆ. IPL ನ ಪ್ರತಿ ಪಂದ್ಯಗಳ ಬಗ್ಗೆ ಮತ್ತು ಪಂದ್ಯಗಳ ನಡುವೆ ನಡೆದಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಹಾಗಾಗಿ ನೀವು ಪ್ರತಿದಿನ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.